ಪ್ರಸ್ತುತ ಚಳಿಗಾಲ ತೀವ್ರವಾಗಿದ್ದು ರಾತ್ರಿ ತಾಪಮಾನ ಗಣನೀಯವಾಗಿ ಕುಸಿಯುತ್ತಿರುವ ಹಿನ್ನೆಲೆಯಲ್ಲಿ ಅಸಹಾಯಕ ವೃದ್ಧರು ಹಾಗೂ ನಿರಾಶ್ರಿತರಿಗೆ ಅಗತ್ಯವಿರುವ ಹೊದಿಕೆಗಳನ್ನು ಏಡುಕುಂಡಲ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಅಧ್ಯಕ್ಷ ಶ್ರೀನಿವಾಸಪ್ಪ ಅವರ ಸಹಕಾರದೊಂದಿಗೆ ಚಿಕ್ಕಬಳ್ಳಾಪುರದ ಲಯನ್ಸ್ ಕ್ಲಬ್ ವತಿಯಿಂದ ನಗರದ ವಿವಿಧ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವ ಎಟಿಎಂ ಗಾರ್ಡ್ಗಳು, ಕೂಲಿ ಕಾರ್ಮಿಕರು ಸೇರಿದಂತೆ ಬಡವರು ಹಾಗೂ ನಿರ್ಗತಿಕರಿಗೆ ಚಳಿಯಿಂದ ರಕ್ಷಣೆ ನೀಡುವ ಉದ್ದೇಶದಿಂದ ಹೊದಿಕೆ ವಿತರಣೆ ಮಾಡಲಾಯಿತು. ಅವಶ್ಯಕತೆ ಇರುವ ಕಡೆ ಲಯನ್ಸ್ ಸದಾ ಸನ್ನದ್ಧ ಎಂಬ ಸಾಮಾಜಿಕ ಕಳಕಳಿಯ ಧ್ಯೇಯವಾಕ್ಯವನ್ನು ಅಳವಡಿಸಿಕೊಂಡಿದೆ. ಸದಾ ಸಮಾಜ ಸೇವೆಯಲ್ಲಿ ತೊಡಗಿರುವ ಚಿಕ್ಕಬಳ್ಳಾಪುರ ಲಯನ್ಸ್ ಕ್ಲಬ್ಗೆ ಶ್ರೀನಿವಾಸಪ್ಪ ಅವರ ಸಹಕಾರದೊಂದಿಗೆ ಇಂದು ಹೊದಿಕೆ ವಿತರಣೆ ಮಾಡಲಾಯಿತು ಎಂದರು. ಏಡುಕೊಂಡಲು ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅಧ್ಯಕ್ಷ ಶ್ರೀನಿವಾಸಪ್ಪ ಮಾತನಾಡಿ, ಮಾನವ ಸೇವೆಯೇ ಮಾಧವ ಸೇವೆ. ಇದರಡಿಯಲ್ಲಿ ನಾನು ಹಲವಾರು ವರ್ಷಗಳಿಂದ ಸಮಾಜ ಸೇವೆ ಮಾಡುತ್ತಾ ಬಂದಿದ್ದು, ಪ್ರಸ್ತುತ ಚಳಿಗಾಲ ತೀವ್ರವಾಗಿದ್ದು ನಿರ್ಗತಿಕರಿಗೆ ಹೊದಿಕೆ ನೀಡಲು ಸಹಕಾರ ನೀಡಿದ್ದು, ಮುಂದಿನ ವಾರ ಅಗಲಗುರ್ಕಿ ಗ್ರಾಮದ ಸುತ್ತಮುತ್ತಲಿನಲ್ಲಿ ಹೊದಿಕೆ ವಿತರಿಸಲಾಗುವುದು ಎಂದರು. ಬ್ಯೂರೋ ರಿಪೋರ್ಟ್ ಸಲಾಹುದ್ದೀನ್, ಪ್ರಜಾಭವ ಟಿವಿ, ಚಿಕ್ಕಬಳ್ಳಾಪುರ. ಏನಿಲ್ಲ ಪಾಪ ನಿರ್ಗತಿಕರು ಯಾರು ಇಲ್ದಾರೆ ಪಾಪ ಚಳಿಯಲ್ಲಿ ನಡ್ಬೋದು, ಅದು ಇದು ಮಾಡ್ತಾಯಿದ್ರು. ಅದು ನೋಡಿ ನಾನೇನು ಮಾಡಿದೆ, ಅವರು ಎಸ್ ಕ್ಲಬ್ ಅವ್ರಿಗೆ ಈ ಥರ ಮಾಡೋಣ ಅಂದರು. ಮಾಡಿ ದಯವಿಟ್ಟು ಅದಕ್ಕೆ ಸಮಸ್ಯೆ ಇಲ್ಲ ಅಂತೇಳಿ ಪೂರ್ತಿ ಹೊತ್ತಿಗೆ ಏನು ದುಡ್ಡು ಆಗುತ್ತೋ ಅದೆಲ್ಲ ನಾನೇ ಬರೆಸಿ ಕೊಟ್ಟಿದ್ದೀನಿ. ಅವ್ರು ಸುಮಾರು ಹಳ್ಳಿಗಳಿಗೆಲ್ಲ ಹೋಗಿ ನಾವು ಹಳ್ಳಿಗಳಿಗೆ ಮತ್ತು ಚಿಕ್ಕಬಳ್ಳಾಪುರ ಟೌನ್ ಪೂರ್ತಿ ಎಲ್ಲ ನಾವೇ ಕೊಟ್ಟು ವ್ಯವಸ್ಥೆ ಮಾಡಿದ್ವಿ. ಇದೇ ಶ್ರೀರಾಮಪುರ ಪಂಚಾಯತಿ ಪೂರ್ತಿ ಏನಿದೆಯೋ, ಅಗಲಗುರ್ಗಿ ಪಂಚಾಯತಿಯಲ್ಲಿ ಪೂರ್ತಿ ಆ ಹಳ್ಳಿಗೆ ಪೂರ್ತಿ ಇದೇ ಬ್ಯಾಂಕ್ ಚಟ್ಗಳು ಕೊಡಬೇಕು ಅಂತೇಳಿ, ಫೆಸಿಲಿಟಿ ಕೊಡುವಂಥ ವ್ಯವಸ್ಥೆ ಮಾಡಬೇಕು ಅಂತೇಳಿ 14ರ ಒಳಗಡೆ ಮಾಡಬೇಕು ಅಂತ ರೆಡಿ ಮಾಡಿದ್ದೀವಿ. ಈಗ ಆಲ್ರೆಡಿ ಪೂರ್ತಿ ಹಳ್ಳಿಗಳಿಗೆ ಪೂರ್ತಿ ಏನಿದೆಯೋ ಅದು ನಿರ್ಗತಿಕರಿಗೆ ಆಗ್ಬೋದು ಅಥವಾ ಸಮುದಾಯಗಳು, ದಲಿತ ಸಮುದಾಯಗಳು ಏನಿದೆ ಅವ್ರಿಗೆ ಕೊಡೋಕ್ಕೆ ನಮ್ಮ ಶಿವನಾಗು ಪಂಚಾಯತಿ ಶಿವನಾಗು ಇದ್ದಾರೆ, ಅವ್ರ ಮುಖಾಂತರ ಮಾಡಬೇಕು ಅಂತ ರೆಡಿ ಮಾಡಿದ್ದೀವಿ. ನಿಮ್ಮ ಹೆಸರು? ಆ ಥರ ಮಾಡಬೇಕು ಅಂತ ರೆಡಿ ಮಾಡಿದ್ದೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ಶ್ರೀನಿವಾಸಪ್ಪ ಅಂತ ಹೇಳ್ಬಿಟ್ಟು ಟಿ ಶ್ರೀನಿವಾಸಪ್ಪ ಅಂತ. ಎನ್ ಚಂದ್ರಪ್ಪ, ಚಿಕ್ಕಬಳ್ಳಾಪುರ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯ ಮಾಡ್ತಾಯಿದ್ದೀನಿ. ನಾವು ಪ್ರತಿ ವರ್ಷವೂ ಅನೇಕ ಸೇವಾ ಕಾರ್ಯಗಳನ್ನು ಮಾಡ್ತಾಯಿರ್ತೀವಿ. ಅದರಲ್ಲೂ ಇದು ಒಂದು ವಿಶೇಷತೆ. ಅದರಲ್ಲಿ ಈ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಹೆಚ್ಚು ಚಳಿ ಇರೋದರಿಂದ ಈ ನಿರ್ಗತಿಕರು ಪಾಪ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು, ಹಾಸ್ಪಿಟಲ್ಲು ಅನೇಕ ಕಡೆ ಪಾಪ ಬೆತ್ತಲಾಗಿ ಮಲಗಿರ್ತಾರೆ. ಅವರಿಗೆ ಒಂದೊಂದು ಬ್ಲ್ಯಾಂಕೆಟನ್ನು ಕೊಡ್ತಕ್ಕಂಥದ್ದು ಈ ನಮ್ಮ ಒಂದು ಲಯನ್ಸ್ ಸಂಸ್ಥೆ ಹಿಂದಿನ ನಡ್ಕೊಂಡ್ಬಂದಿದೆ. ಅದೇ ರೀತಿಯಲ್ಲಿ ಈ ವರ್ಷಕ್ಕೂ ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಹಾಗಾಗ್ಬಿಟ್ಟು ಈಗಾಗಲೇ ಸುಮಾರು 2-3 ಫಲಾನುಭವಿಗಳಿಗೆ ನಾವು ಕೊಟ್ಟಿದ್ದೇವೆ. ಹಾಗಾಗ್ಬಿಟ್ಟು ಈ ಒಂದು ಸೇವಾ ಕಾರ್ಯವನ್ನು ಪ್ರತಿ ವರ್ಷವೂ ನಡೆಸ್ಕೊಂಡ್ಬರ್ತಾ ಇದ್ದೇವೆ. ಇದಕ್ಕೂ ಸೇವಾಕರ್ತ ನಾವು ದಾನಿಗಳನ್ನು ಹಿಡಿದಿದ್ದೇವೆ. ಅದರಲ್ಲಿ ಶ್ರೀಯುತ ಸೀನಪ್ಪ ಅಂತೇಳಿ, ಏಡುಕೊಂಡಲ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಅಂತ, ಅವರು ನಮಗೆ ನಮ್ಮ ಲಯನ್ಸ್ ಸಂಸ್ಥೆಗೆ ಕೈ ಜೋಡಿಸಿ ಇದನ್ನು ಸಹಾಯಧನವಾಗಿ ನೀಡಿದ್ದಾರೆ ಸರ್. ಗೌರ್ಮೆಂಟ್ ಹಾಸ್ಪಿಟಲ್ಲು, KSRTC ಸಿವಿಲ್ ಬಸ್ ಸ್ಟ್ಯಾಂಡು, ಗೌರ್ಮೆಂಟ್ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು ಮತ್ತು APMC ಮಾರ್ಕೆಟು, ಇನ್ನೂ BB ರೋಡಲ್ಲಿರ್ತಕ್ಕಂಥ ಬ್ಯಾಂಕ್ಸು, ಏನು ಕೆನರಾ ಬ್ಯಾಂಕು, ಪೋಸ್ಟ್ ಆಫೀಸು, ಇಂಥ ಕಡೆ ಎಲ್ಲ ಹುಡುಕಿ ಅದು ಯಾರ್ಯಾರು ಮಲಗಿರ್ತಾರೆ ಅವ್ರಿಗೆಲ್ಲನೂ ನಿರ್ಗತಿಕರಿಗೆ ಅವ್ರಿಗೆ ಗೊತ್ತಾಗ್ತಾರೆ ನಮಗೆ ಅಂತ ಬಡವರಿಗೆ ಇದನ್ನು ಕೊಡ್ತಕ್ಕಂಥ ಒಂದು ಸೇವಾ ಕಾರ್ಯನ ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಏನಂದರೆ ಸರ್, ವೇರ್ ದೇರ್ ಈಸ್ ನೀಡ್ ದೇರ್ ಈಸ್ ಎ ಲಯನ್, ಅದೊಂದು ಸ್ಲೋಗನ್ ಇಟ್ಕೊಂಡು ನಾವು ಏನೇನು ಕೆಲ ರಿಕ್ವೈರ್ಮೆಂಟ್ ಸೊಸೈಟಿಗಿದೆಯೋ ಅದೆಲ್ಲ ಹುಡುಕಿ ಆ ಪ್ಲೇಸಸ್ ಎಲ್ಲ ಇದು ಮಾಡ್ತಾಯಿದ್ವಿ. ಈಗ ನಾವು ಈ ವರ್ಷ ಒಂದು 25 ರಗ್ಸ್ ಕೊಡಬೇಕು ಅಂದ್ಬಿಟ್ಟು ಈಗ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಒಬ್ಬೊಬ್ಬರು ಜಾಯಿನ್ ಆಗ್ತಾ ಇರ್ತಾರೆ. ನೆಕ್ಸ್ಟ್ ಇನ್ನೊಬ್ಬ ಮೆಂಬರ್, ಸರ್ ನಾನು ಡೊನೇಟ್ ಮಾಡ್ತೀನಿ, ಇನ್ನೊಬ್ಬರು ಕಂಟ್ರಿಬ್ಯೂಟ್ ಮಾಡ್ಬೋದು, ಈ ಥರ ಸ್ಪಾನ್ಸರ್ಸ್ ಬರ್ತಾ ಇರ್ತಾರೆ. ಮಾಡ್ತಾಯಿದ್ದೀವಿ ಸರ್. ಇದು ಸಕ್ಸಸ್ಫುಲ್ ಆಗಿ ಮಾಡ್ತಾಯಿದ್ದೀವಿ. ನನ್ನ ಹೆಸರು ಸುನೀಲ್, ಲಯನ್ಸ್ ಕ್ಲಬ್ ಅಡ್ಮಿನಿಸ್ಟ್ರೇಟರ್. ಮೊದಲೆಲ್ಲ ಈ ಮಂಡಿಕಲ್ಲು ಆ ಕಡೆ ಆ ಏರಿಯಾದಲ್ಲೂ ಕೊಡ್ತೀವಿ. ಬೇರೆ ಬೇರೆ ನಾನು ಗ್ರಾಮೀಣ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇರುವಾಗ ಲಯನ್ಸ್ ಕ್ಲಬ್ಬಲ್ಲೂ ಮೆಂಬರ್ ಆಗಿದ್ದೆ. ಆವಾಗ ಈಗಲೂ ಕೇಳ್ತಾರೆ. ಮೊನ್ನೆ ಹೋಗಿದ್ದಾಗ ಹೆಲ್ತ್ ಕ್ಯಾಂಪ್ ಹೋಗಿದ್ದಾಗ, ಸರ್ ಈ ಸಾರಿ ಇದು ರಗ್ ಕೊಡ್ತೀರಾ ಸರ್ ಅಂತ ಕೇಳ್ತಾಯಿದ್ರು. ಖಂಡಿತ ಕೊಡ್ತೀವಿ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲ ಸೇವೆ ಮಾಡ್ತಾ ಇರ್ತೀವಿ ಸರ್. ಅದೆಲ್ಲ ಸುಮಾರು 20 ವರ್ಷಕ್ಕಿಂತ ಮೇಲೆಯಿಂದನೂ ಮಾಡ್ತಾಯಿದ್ದೀವಿ.